ಸುರೇಶ್ ಅವ್ರನ್ನ ನಾನಾಗ್ಲಿ ನಾವ್ಯಾರು ಶಾಸಕರು ಆಯ್ಕೆ ಮಾಡಲಿಲ್ಲ. ಇದೇ ಸಂದರ್ಭ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ನಾನು ಮಂತ್ರಿ ಆಗಿರಲಿಲ್ಲ. ಅವತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟು ಬೈ ಎಲೆಕ್ಷನ್ ಬಂತು. ಆಗ ಇಡೀ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವತ್ತು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಸೋನಿಯಾ ಗಾಂಧಿಯವರು ಡಿ.ಕೆ. ಸುರೇಶ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕದೆ ಹೋದ್ರು ಕೂಡ ಅವತ್ತು ಆಯ್ಕೆ ಮಾಡಿ ಚುನಾವಣೆಗೆ ಸ್ಪರ್ಧೆಗೆ ಇಳಿಸಿದ್ರು. ಆಗ ಇದೇ ಸಂದರ್ಭ ಬಿಜೆಪಿ ಮತ್ತು ಜನತಾದಳ ಇಬ್ರು ಒಗ್ಗಟ್ಟಿನಿಂದ ನನ್ನ ಸೋದರಿ ಅನಿತಾ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಮತ್ತು ಜನತಾದಳ ಸೇರಿ ಒಂದು ಅಭ್ಯರ್ಥಿಯನ್ನ ಮಾಡಿತು. ಇದೇ ಪರಿಸ್ಥಿತಿ ಆವತ್ತಿನ ಕಾಲದಲ್ಲಿ ನಾವು 3-4 ಜನ ಎಂಎಲ್ಎಗಳು ಮಾತ್ರ ಇದ್ದು, 3 ಜನ ಎಂಎಲ್ಎಗಳು ಇದ್ದು. ಅವತ್ತು ಯೋಗೇಶ್ ಅವರು ಎಸ್ಪಿ ಇಂದ ಇದ್ರು. ಚುನಾವಣೆ ನಡೆಯಿತು. ಚುನಾವಣೆ ನಡೆದಾಗ ಆಗ ಬಿಜೆಪಿ ದಳ ಒಟ್ಟಿಗೆ ಸೇರಿ ಚುನಾವಣೆ ನಡೆದಾಗ ತಾವು ಈ ಕ್ಷೇತ್ರದ ಮಹಾಜನತೆ ಈ ಸ್ವಾಭಿಮಾನಿಯನ್ನ ಉಳಿಸಬೇಕು, ಒಬ್ಬ ಕಾರ್ಯಕರ್ತನ ಡಿ.ಕೆ. ಶಿವಕುಮಾರ್ಗೆ ಗೌರವನ ಕೊಡಬೇಕು, ಶಿವಕುಮಾರ್ಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಅವತ್ತು ಡಿ.ಕೆ. ಸುರೇಶ್ ಅವರಿಗೆ ಪಾರ್ಲಿಮೆಂಟ್ಗೆ 1,31,000 ಅಂತರದಿಂದ ಗೆಲ್ಲಿಸಿ ಲೋಕಸಭೆಗೆ ತಾವು ಕಳಿಸಿದ್ರು. ಆವತ್ತಿಂದ ಇವತ್ತವರೆಗೂ, ಅಂದಿನಿಂದ ಇವತ್ತವರೆಗೂ ನನ್ನ ತಮ್ಮ ಅನ್ನೋದು ಒಂದ್ ಕಡೆ ಸೈಡ್ ಬಿಡಿ, ಒಬ್ಬ ಸಂಸತ್ ಸದಸ್ಯರಾಗಿ ನಾವು 100 ಜನ ಸಂಸತ್ ಸದಸ್ಯರನ್ನ ನೋಡಿದ್ದೇವೆ. ಡಿ.ಕೆ. ಸುರೇಶ್ ಅವರು ಒಬ್ಬ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಲಿಲ್ಲ, ಒಬ್ಬ ಪಂಚಾಯತಿ ಮೆಂಬರ್ ಆಗಿ, ಪಂಚಾಯತಿ ಚೇರ್ಮನ್ ಆಗಿ, ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಆಗಿ ಇವತ್ತು ನಿಮ್ಮ ಕೆಲಸವನ್ನು ಮಾಡಿ ಪ್ರತಿ ತಿಂಗಳು ಕೂಡ ನಿಮ್ಮ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಮನೆಗೆ ಕೊಟ್ಟು ಕಾರ್ಯಕರ್ತರಿಗೆ ಸ್ಪಂದಿಸಿ ಇಡೀ ತನ್ನ ಜೀವನವನ್ನೇ ಇವತ್ತು ತಮಗೆ ಮುಡುಪಾಗಿಟ್ಟಿರೋದನ್ನ ನೀವು ಯಾರು ಕೂಡ ಅಲಗಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ದರು, ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಹಳ್ಳಿಗೆ ಎಷ್ಟು ಸತಿ ಬಂದಿದ್ದಾರೆ, ನಿಮ್ಮ ಕಷ್ಟ ಸುಖಕ್ಕೆ ಏನು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಅವರ ಆತ್ಮಸಾಕ್ಷಿ, ನಿಮ್ಮ ಆತ್ಮಸಾಕ್ಷಿಗೆ ಈ ಪ್ರಶ್ನೆಯನ್ನು ಬಿಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಡಿ.ಕೆ. ಸುರೇಶ್ ಅವರು ಇವತ್ತೇನೋ ಸರ್ಕಾರ ಇದೆ, ಬೇರೆ ವಿಚಾರ. ಒಂದು ಬಲಿಷ್ಠವಾದಂತಹ ಸರ್ಕಾರ ಇದೆ. ಈ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಬಂದಿತ್ತು. ಕುಮಾರಸ್ವಾಮಿ ಅವರಿಗೆ ಬಿಜೆಪಿನ ದೂರ ಇಡಬೇಕು ಅಂತೇಳಿ ನಾವು ಅವ್ರಿಗೆ ಬೇರ್ಶಕ್ತಾಗಿ ಯಾವ ತರದ ಕಂಡೀಷನ್ ಆಗದೆ 5 ವರ್ಷ ತಾವು ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿ ಗವರ್ನರ್ಗೆ ನಾವು ಅರ್ಜಿಯನ್ನು ಕೊಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ. ಪಾಪ ಕುಮಾರಣ್ಣ ಉಳಿಸ್ಕೊಳಕ್ ಆಗ್ಲಿಲ್ಲ. ಇಡೀ ನಿಮ್ಮ ಕಾರ್ಯಕರ್ತರು ನೀವೆಲ್ಲ ಹೇಳಿದ್ರಿ, ನನ್ನ ಪಕ್ಷ ಹೇಳ್ತು ನನಗೆ, ಇಲ್ಲ ಇದು ಪಕ್ಷದ ತೀರ್ಮಾನ ನೀನು ಒಪ್ಕೊಳ್ಳೇಬೇಕು ಅಂತೇಳಿ. 85ರಿಂದ ಸತತವಾಗಿ 7 ಬಾರಿ ಅವರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದಂತವನು. ಕುಮಾರಸ್ವಾಮಿಯ ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಗೆಲ್ಲಿಸಿದ್ದಂತದ್ದು. ದೇವೇಗೌಡರ ಮೇಲೆ ಹೋರಾಟ, ತೇಜಸ್ವಿನಿಯವ್ರನ್ನ ಅವತ್ತಿನ ಕಾಲದಲ್ಲಿ ಲೋಕಸಭೆಗೆ ಗೆಲ್ಲಿಸಿದಂತದ್ದು ತಾವೆಲ್ಲ. ಇಂಥ ಹೋರಾಟವನ್ನು ಮಾಡಿದ್ರು ಕೂಡ ಪಕ್ಷ ಹೇಳ್ತು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯನ್ನು ಮಾಡಿದವು. 2 ಬಾರಿ ಈ ಜಿಲ್ಲೆ ಜನ ದೇವೇಗೌಡರಿಗೆ, ಈ ಜಿಲ್ಲೆಯ ಜನ ನೀವು ಮುಖ್ಯಮಂತ್ರಿಯಾಗಿ ಕಳಿಸಿದ್ರಿ. ದೇವೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಯಾಗಿ ಕಳಿಸಿಕೊಟ್ರು. ಬಿಜೆಪಿ ಅವರು ಸೇರಿ ಇವತ್ತು ನಮ್ಮ ಧರ್ಮಸಿಂಗ್ ಸರ್ಕಾರವನ್ನ ಕಿತ್ತಾಕಿ ಇವತ್ತು ಬಿಜೆಪಿಯವರು ಕೂಡ 1 ಬಾರಿ ಇಲ್ಲಿಂದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರನ್ನ ಕಳಿಸಿಕೊಟ್ರಿ. ಮತ್ತೆ ನಾವು ಕಾಂಗ್ರೆಸ್ ಪಕ್ಷ
ಅವ್ರನ್ನ ಮುಖ್ಯಮಂತ್ರಿ ಆಗಿ ಕಳಿಸ್ಕೊಟ್ಟು ಇವತ್ತು 2 ಬಾರಿ ಇಲ್ಲಿಂದ ಮುಖ್ಯಮಂತ್ರಿ, ತಂದೆ 1 ಬಾರಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಇಂದ ಪ್ರಧಾನಮಂತ್ರಿ. ಇವತ್ತು ಈ ಕ್ಷೇತ್ರಕ್ಕೆ ಜನತಾದಳ ಅಭ್ಯರ್ಥಿ ಇಲ್ಲದೆ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಇವತ್ತು ಅವರ ಕುಟುಂಬದವ್ರಿಗೆ ನಿಲ್ಲಿಸಿದ್ದಾರೆ. ನಮ್ಗೇನ್ ಬೇಜಾರಿಲ್ಲ, ನಮ್ಗೇನು ಹೊಸ್ತೇನಲ್ಲ. ಈ ಹೋರಾಟ, ಈ ಐಕ್ಯತೆ ಇದ್ಯಾವುದು ನಮ್ಗೆ ಹೊಸ್ತೇನಲ್ಲ. ಅಂದು ಹೋರಾಟ ಮಾಡಿದ್ದೇವೆ, ಇಂದು ಹೋರಾಟ ಮಾಡಿದ್ದೇವೆ. ಇದು ಡಿ.ಕೆ. ಸುರೇಶ್ ಅವರ ಎಲೆಕ್ಷನ್ ಅಲ್ಲ. ಇದು ಡಿ.ಕೆ. ಸುರೇಶ್ ಎಲೆಕ್ಷನ್ ಮಾಡ್ತಾ ಇಲ್ಲ. ಇದು ಈ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ತಾನೇ ಕ್ಯಾಂಡಿಡೇಟ್ ಅಂತೇಳಿ ಹೋರಾಟವನ್ನ ಮಾಡ್ತಾ ಇರಂತ ಒಂದು ಚುನಾವಣೆ ಇದು. ಇದನ್ನು ತಾವೆಲ್ಲ ಗಮನಿಸಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.